ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವೀಡಿಯೋ. ಬಾದಾಮಿ ಟ್ರಾವೆಲ್ ಸೀರೀಸಲ್ಲಿ ಇನ್ನೊಂದು ವೀಡಿಯೋ. ಐಹೊಳೆ ಪಟ್ಟದಕಲ್ಲಿಗೆ ಹೋಗ್ತಾ ಇದ್ದೀವಿ. ಬಾದಾಮಿಯಿಂದ ಒಂದು 45 ಮಿನಿಟ್ಸ್ ಜರ್ನಿ, ಒಂದು 35 ಕಿಲೋಮೀಟರ್ ಆಗುತ್ತೆ ಐಹೊಳೆ ರೀಚ್ ಆಗೋಕ್ಕೆ. ಬಾದಾಮಿ ಐಹೊಳೆ ಮಧ್ಯದಲ್ಲಿ ಪಟ್ಟದಕಲ್ಲು ಬರುತ್ತೆ. ಸೊ ಫಸ್ಟು ಐಹೊಳೆಗೆ ಹೋಗಿ ಅಲ್ಲಿ ನೋಡಿಕೊಂಡು ಪಟ್ಟದಕಲ್ಲಿಗೆ ಬಂದು ಆಮೇಲೆ ಇನ್ನು ಸುತ್ತಮುತ್ತ ಇನ್ನು ಅದರ ಜಾಗ ಇದ್ದರೆ ಅದನ್ನು ನೋಡಿಕೊಂಡು ವಾಪಸ್ ಬಾದಾಮಿಗೆ ಬರೋ ಪ್ಲ್ಯಾನ್ ಇದೆ ಇವತ್ತು. ಬೆಳಗ್ಗೆ 6:30 ಹಂಗೆ ನಮ್ಮ ಹೋಟೆಲಿಂದ ಹೊರಟ್ವಿ. ಬಂದ ತಕ್ಷಣ ತಿಂಡಿ ತಿಂದ್ವಿ. ಉಡುಪಿ ಆನಂದ್ ಹೋಟ್ಲ್ ಅಂತ ಇದೆ ಬಾದಾಮಿ ಬಸ್ ಸ್ಟ್ಯಾಂಡ್ ಪಕ್ಕ. ಅವರೊಬ್ಬರ ಹತ್ರನೇ ಇಡ್ಲಿ ಸಿಕ್ಕಿದ್ದು ಬೆಳಗ್ಗೆ 6:30ಗೆ. ಸೊ ಇಡ್ಲಿ ತಿಂದಾಯಿತು, ಹೊರಟಿದ್ದೀವಿ. ವೆದರ್ ತುಂಬ ಚೆನ್ನಾಗಿದೆ ಇವತ್ತು. ಇದೇ ಥರ ಹೀಗೆ ಮೋಡ ಇದ್ದರೆ ಇನ್ನು ಚೆನ್ನಾಗಿರುತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೂ. ನೆನ್ನೆನೂ ಇದೇ ಥರ ಇತ್ತು, ಸೊ ಚೆನ್ನಾಗಿತ್ತು. ಬಟ್ ಮಳೆ ಪ್ರಿಡಿಕ್ಷನ್ ಏನೋ ಇದೆ, ಹೋಪ್ಫುಲಿ ನೋಡೋಣ ಹೆಂಗಿರುತ್ತೆ ಅಂತ. ಚೇಂಜ್ ಆಫ್ ಪ್ಲ್ಯಾನ್ಸ್. ಐಹೊಳೆ ಬದಲು ಫಸ್ಟ್ ಪಟ್ಟದಕಲ್ಲಿಗೆ ಬಂದ್ವಿ. ಇನ್ನೂ ಅರ್ಲಿ ಇದೆ, ಎಲ್ಲ ಖಾಲಿ ಇರುತ್ತೆ, ಸ್ಟಾರ್ಟಿಂಗಲ್ಲೇ ಇಲ್ಲಿ ಮುಗಿಸ್ಕೊಂಬಿಡೋಣ ಅಂತ ಪಟ್ಟದಕಲ್ಲಿಗೆ ಬಂದ್ವಿ. ಪಟ್ಟದಕಲ್ಲು ಊರು ಎಂಟ್ರ್ ಆಗ್ತಿದ್ದಂಗೆ ರೈಟ್ ಸೈಡ್ಗೆ ಒಂದು ಎಂಟ್ರೆನ್ಸ್ ಬರುತ್ತೆ. ಇದು ಮೇನ್ ಟೆಂಪಲ್ ಕಾಂಪ್ಲೆಕ್ಸು ಇಲ್ಲಿಂದು. ಒನ್ ಆಫ್ ದ 3 ಚಾಲುಕ್ಯಾಸ್ದು ಅಂತಂದರು. ಆಬ್ವಿಯಸ್ಲಿ ಇನ್ನೆರಡು ಬಾದಾಮಿ ಮತ್ತು ಐಹೊಳೆ. ಇಲ್ಲಿಗೆ ಎಂಟ್ರಿ ಫೀಸ್ ಇದೆ. ಆನ್ಲೈನ್ ಪೇ ಮಾಡಿದ್ರೆ 35 ರೂಪಾಯಿ, ಮತ್ತು ಹಾಗೆ ಕ್ಯಾಶ್ ಕೊಟ್ಟರೆ 40 ರೂಪಾಯಿ. ಆನ್ಲೈನ್ ಪೇ ಮಾಡೋಕ್ಕೆ ಸುಮಾರು ಡೀಟೇಲ್ಸ್ ಎಲ್ಲ ಕೊಟ್ಟು ಫಿಲ್ ಮಾಡಬೇಕು. ಎಂಟ್ರ್ ಆಗ್ತಿದ್ವಿ. ಆ ಪಾತ್ವೇನೇ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ಸೊ ಆ ಗಾರ್ಡನ್ ಏರಿಯಾನಲ್ಲಿ ನಡ್ಕೊಂಡು ಬರೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಒಟ್ಟಿಗೆ ಇಲ್ಲೊಂದು 10-15 ದೇವಸ್ಥಾನಗಳಿದ್ದಂಗಿದೆ. ಫಸ್ಟ್ ಇದೆ ಮೇನ್ ದೇವಸ್ಥಾನ, ಕಾಶಿ ವಿಶ್ವೇಶ್ವರ ದೇವಸ್ಥಾನ ಅಂತ ಬರೆದಿತ್ತು. ಒಳಗೆ ಲಿಂಗ ಇದೆ, ಬಟ್ ಲಿಂಗ ಯಾಕೋ ನನಗೆ ಹೊಸದು ಅನಿಸ್ತಾ ಇದೆ, ಆ ಕಾಲದ್ದಲ್ಲ ಅನಿಸ್ತಾ ಇದೆ. ಸುಮಾರು ಸಣ್ಣ ಸಣ್ಣ ದೇವಸ್ಥಾನಗಳು ನೋಡಿದ್ವಿ ಇಲ್ಲಿಗೆ ಬರೋಕ್ಕೆ ಮುಂಚೆ. ಅದರಲ್ಲೂ ಎಲ್ಲ ಒಂದು ಲಿಂಗ ಇಟ್ಟಿದ್ರು, ಮುಂದೆ ಒಂದು ಬಸವ ಇಟ್ಟಿದ್ರು. ಆ ಬಸವ ಎಲ್ಲ ವ್ಯಾಂಡಲೈಸ್ ಆಗಿತ್ತು, ಕತ್ತೆಲ್ಲ ಕಟ್ಟಾಗಿತ್ತು. ಇಲ್ಲೂ ಎದುರುಗಡೆ ಒಂದು ಬಸವ ಇಟ್ಟಿದ್ದಾರೆ, ಬಟ್ ಕ್ಲಾರಿಟಿ ಏನೂ ಇಲ್ಲ, ಐ ಮೀನ್ ಕ್ಲಿಯರ್ ಡೀಟೇಲ್ಸ್ ಇಲ್ಲ. ಬಟ್ ಇಲ್ಲಿಂದು ತುಂಬ ಚೆನ್ನಾಗಿದೆ ವರ್ಕು. ಇಲ್ಲಿ ಎಂಟ್ರಾಗ್ತಿದ್ದಂಗೆ ಫಸ್ಟ್ ಒಂದು ಹಾಲ್ ಏರಿಯಾ ಥರ ಬರುತ್ತೆ, ಆಮೇಲೆ ಇನ್ನೊಂದು ಏರಿಯಾ ಇದೆ, ಕೊನೆಗೆ ಗರ್ಭಗುಡಿ ಇದೆ. ಇಲ್ಲೆಲ್ಲ ಡೀಟೇಲಿಂಗ್ ಅಂತೂ ಸಖತ್ತಾಗಿದೆ. ಅಫ್ಕೋರ್ಸ್ ಬ್ಯಾಟ್ಸ್ ಇದೆ, ಮೇಲೆ ರೂಫ್ ಮೇಲೂ ಮಾಡಿದ್ದಾರೆ. ಅದು ಹೆಂಗೆ ರೂಫ್ ಮೇಲೆ ಮಾಡ್ತಾರೋ ಕೆತ್ತನೆ ನನಗಂತೂ ಐಡಿಯಾನೇ ಇಲ್ಲ. ಲಕ್ಷ್ಮೀ ನರಸಿಂಹ ಥರ ಇದೆ, ಬಟ್ ಮುಖ ಎಲ್ಲ ಕಟ್ ಆಫ್ ಆಗಿದೆ. ಇಲ್ಲೆಲ್ಲ ಸುಮಾರು ಆನೆಗಳು, ಸಿಂಹ ಎಲ್ಲ ಇದೆ. ಒಂದು ವಾಲ್ ಕೂಡ ಬಿಟ್ಟಿಲ್ಲ, ಎಲ್ಲ ಕಡೆ ಕೆತ್ತನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲೂ ಎಲ್ಲ ಏನೋ ಒಂದು ಡಿಪಿಕ್ಟ್ ಮಾಡ್ತಿರ್ಬೇಕು, ಇದೆಲ್ಲ ಕತೆಗಳು. ಪ್ರತಿಯೊಂದು ಪಿಲ್ಲರ್ ಮೇಲೂ ಹಿಂಗೇನೋ ಕತೆಗಳಿದೆ. ಇನ್ನು ತುಂಬ ನೋಡೋದಿದೆ. ಒಂದು ಕಡೆ ಎಲ್ಲೋ ಗಂಟೆ ಕೇಳಿಸ್ತಾ ಇದೆ, ಒಂದು ಕಡೆ ಪೂಜೆನೂ ಮಾಡ್ತಾರೇನೋ, ಹೋಗಿ ನೋಡಬೇಕು. ಈಗ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಕಾಶಿ ವಿಶ್ವೇಶ್ವರಗಿಂತ ತುಂಬಾ ದೊಡ್ಡದಾಗಿದೆ. ಈ ರೀಜನ್ನೇ ಎಷ್ಟು ದೊಡ್ಡದು ಅಂದರೆ ತುಂಬ ಚೆನ್ನಾಗಿದೆ. ಸೇಮ್ ಅಲ್ಲಿನ ಥರ ಎಲ್ಲ ಆರ್ಟ್ ವರ್ಕ್ ಇದೆ, ಆನೆ ಸಿಂಹ ಎಲ್ಲ ಕೆತ್ತನೆಗಳು ಇನ್ನೂ ಡೀಟೇಲ್ ಹಂಗಾಗಿದೆ ಅಲ್ಲಿಗಿಂತ. ಇಲ್ಲೂ ಇನ್ನೂ ಗ್ರ್ಯಾಂಡ್ ಆಗಿದೆ. ಹೌದು, ಇಲ್ಲೆಲ್ಲ ನೋಡ್ಬೋದು, ಇಷ್ಟೆಲ್ಲ ಇರಲಿಲ್ಲ ಕಾಶಿ ವಿಶ್ವೇಶ್ವರದಲ್ಲಿ. ತುಂಬ ಚೆನ್ನಾಗಿದೆ. ಇಲ್ಲೂ ಒಂದು ಲಿಂಗ ಇದೆ, ಮತ್ತು ಒಂದು ದೀಪನೂ ಹಚ್ಚಿದ್ದಾರೆ ಇಲ್ಲಿ.
ತುಂಬ ಚೆನ್ನಾಗಿದೆ ಇದು ಮಾತ್ರ. ಪ್ರತಿ ಪಿಲ್ಲರು ಹೌದು ಡಿಫ್ರೆಂಟ್ ಡಿಸೈನ್ಸ್ ಇದೆ. ಮತ್ತು ಎಂಟ್ರ್ ಆಗ್ತಿದ್ದಂಗೆ ಇದೊಂಥರ ಸನ್ಲೈಟ್ ಬೀಳ್ತಾ ಇರೋದು ತುಂಬ ಚೆನ್ನಾಗಿದೆ. ಯಾಕೆಂದರೆ ಅಲ್ಲಲ್ಲಿ ಗ್ಯಾಪ್ಸ್ ಇದೆ ಇಲ್ಲಿ, ಅದೆಲ್ಲ ಶೀಟಿಂದ ಕವರ್ ಮಾಡಿದ್ದಾರೆ. ಸೊ ಅಲ್ಲಿಂದ ಬಂದು ಸನ್ರೈಸ್ ಹಿಟ್ ಆಗ್ತಿರೋದು ತುಂಬ ಚೆನ್ನಾಗಿದೆ. ವಿರೂಪಾಕ್ಷ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅದೊಂದೇ ಕಡೆ ಇಲ್ಲಿ ಪೂಜೆ ಮಾಡೋದು. ಆ್ಯಂಡ್ ಅದೇ ಬಿಗ್ಗೆಸ್ಟ್ ಅನಿಸ್ತು ನಾವು ನೋಡಿರೋ ಇಲ್ಲಿ ತನಕ ಈ ಕಾಂಪ್ಲೆಕ್ಸಲ್ಲಿರೋ ದೇವಸ್ಥಾನಗಳಲ್ಲಿ. ವಿಗ್ರಹ ಇದು ಶಿವನ ಲಿಂಗ ಇತ್ತು, ಫುಲ್ ಪೂಜೆ ಮಾಡಿದರು, ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ನಾವು ಒಳಗೆ ಹೋದ್ಮೇಲೆ ನಮ್ಮ ಮುಂದೆ ಒಂದು ಮಂಗಳಾರತಿ ಕೂಡ ಮಾಡಿಕೊಟ್ರು, ತುಂಬಾ ಚೆನ್ನಾಗಿತ್ತು. ಒಳಗೆ ಸೇಮ್ ಸಿಕ್ಕಾಪಟ್ಟೆ ಪಿಲ್ಲರ್ಸ್ ಇತ್ತು, ಒಂದು 15-20 ಪಿಲ್ಲರ್ಸ್ ಇತ್ತೇನೋ. ಪ್ರತಿ ಪಿಲ್ಲರ್ ಮೇಲೂ ವರ್ಕ್ ತುಂಬಾ ಚೆನ್ನಾಗಿತ್ತು, ಎಲ್ಲದರಲ್ಲೂ ಯುನೀಕಾಗಿತ್ತು. ಆ ದೇವಸ್ಥಾನದ ಮುಂದೆನೇ ಒಂದು ಬಸವೇಶ್ವರನ ದೇವಸ್ಥಾನ ಇದೆ, ತುಂಬ ದೊಡ್ಡ ಬಸವ. ಇಲ್ಲಿ ತನಕ ನೋಡಿರೋ ದೇವಸ್ಥಾನಗಳಲ್ಲಿ ಅದೇ ದೊಡ್ಡದು. ಬುಲ್ ಟೆಂಪಲ್ ಒಂದು ಬಿಟ್ಟರೆ, ಬೆಂಗಳೂರಿನ ಬುಲ್ ಟೆಂಪಲ್ ಒಂದು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಅದೆಲ್ಲ ಅಲ್ಲಿ ಪೂಜಾರಿ ಹೇಳೋ ಪ್ರಕಾರ ಹಳೇದೆ ಅಂತೆ ಎಲ್ಲ ವಿಗ್ರಹಗಳು, ಈಗ ಸುಮ್ಮನೆ ಶೈನ್ ಕೊಟ್ಟಿದ್ದಾರೆ ಅಂತಂದರು. ಬಸವ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಆ ಕಡೆ ಇನ್ನೊಂದು 2-3 ಇದೆ, ಅಲ್ಲಿಗೆ ಹೋಗಬೇಕು. ಇದು ಸಂಗಮೇಶ್ವರ ದೇವಸ್ಥಾನ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಜ್ಯೋತಿರ್ಲಿಂಗ ದೇವಸ್ಥಾನ ಇದೆ. ಒಂದಂತೂ ಏನಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಲಿಂಗನೇ ಇರೋದು. ಸೊ ಎಲ್ಲ ಈಶ್ವರನ ದೇವಸ್ಥಾನಗಳು ಇಲ್ಲಿ ಒಂದು 10 ನೋಡಿದ್ದೀವ, 10 ನೋಡಿದ್ದೀವಿ, 10 ದೇವಸ್ಥಾನಗಳು ನೋಡಿದ್ದೀವಿ, ಎಲ್ಲ ಲಿಂಗ. ಇಲ್ಲಿ ಸ್ವಲ್ಪ ಓಪನ್ ಆಗಿದೆ ಈ ದೇವಸ್ಥಾನ. ಮತ್ತು ಲಿಂಗ ವ್ಯಾಂಡಲೈಸ್ ಆಗಿದೆ, ಕಟ್ಟಾಗೋಗಿದೆ ಮೇಲೆ ಟಾಪ್ ಪಾರ್ಟು. ಪಕ್ಕದ್ದು ಜ್ಯೋತಿರ್ಲಿಂಗ ತುಂಬ ಚೆನ್ನಾಗಿದೆ. ಆ ಗೋಪುರ ಡಿಫ್ರೆಂಟ್ ಆಗಿದೆ, ಈ ಎಲ್ಲ ದೇವಸ್ಥಾನಗಳಿಗಿಂತ ಗೋಪುರ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಪೂರಿ ಭುವನೇಶ್ವರ್ ಅಲ್ಲಿನ ಸ್ಟೈಲ್ ಥರ ನಂಗೆ ಅನಿಸ್ತಾ ಇದೆ. ಡೀಟೇಲಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲ ಸಣ್ಣ ಸಣ್ಣ ಕೆತ್ತನೆಗಳು, ಆ ಡಿಸೈನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಅದೇ ಕೊನೆ ದೇವಸ್ಥಾನ, ಎಲ್ಲ ಕವರ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು. 1 ಅವರ್ ಮೇಲಿದ್ದೀವಿ ಅನಿಸುತ್ತೆ. ಇಲ್ಲಿನ ಗಾರ್ಡನಲ್ಲಿ ಸುಮಾರು ಕಡೆ ಕೂರಕ್ಕೆಲ್ಲನೂ ಜಾಗ ಮಾಡಿದ್ದಾರೆ, ಅಲ್ಲೂ ಕೂತ್ಕೊಂಡೆಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಸುಮಾರು ದೇವಸ್ಥಾನಗಳ ಮೇಲೆ ಏನೋ ಒಂದು ಇನ್ಸ್ಕ್ರಿಪ್ಷನ್ಸ್ ಇದೆ, ಹಳೇಗನ್ನಡದ್ದು ಎಲ್ಲ ಲಿಟ್ರೇಚರು. ಇಲ್ಲಂತೂ ಇವರು ಗೈಡ್ ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾರ್ಯಾರು ಡೊನೇಟ್ ಮಾಡಿರೋದು. ಒಂದೊಂದು ಪಿಲ್ಲರ್ ಒಬ್ರೊಬ್ರೇನೋ ಡೊನೇಟ್ ಮಾಡಿರೋದಂತೆ. ಅಲ್ಲಿ ಹೆಸರೆಲ್ಲನೂ ಬರೆದಿದ್ದಾರೆ. ಒಂದು 3 ಪಿಲ್ಲರ್ ಇನ್ಯಾರೋ ಒಬ್ಬರು ಡೊನೇಟ್ ಮಾಡಿದ್ದು, ಇನ್ನೊಂದು ಪಿಲ್ಲರ್ ಇನ್ಯಾರೋ ಅಂತ. ಇನ್ನೊಂದು ದೊಡ್ಡ ಕಲ್ಲಿದೆ, ತುಂಬಾ ಬರೆದಿದ್ದಾರೆ ಅದ್ರ ಮೇಲೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಳೇಗನ್ನಡ ಸ್ವಲ್ಪ ಕ್ಲಿಯರಾಗೇ ಇದೆ. ಐ ಥಿಂಕ್ ಹಳೇಗನ್ನಡ ಓದಿರೋರಿಗೆ ಈಸಿ ಆಗುತ್ತೆ, ಗೊತ್ತಾಗ್ಬೋದು.
ಎಲ್ಲ ದೇವಸ್ಥಾನನೂ ನೋಡಿಕೊಂಡು ಇಲ್ಲೊಂದು ತಂಪಾಗಿರೋ ಜಾಗ ಇದೆ, ಒಂದು 3-4 ಬೆಂಚ್ ಹಾಕಿದ್ದಾರೆ, ಇಲ್ಲಿ ಬಂದು ಕೂತಿದ್ದೀವಿ ಬೇವಿನ ಮರದ ಕೆಳಗೆ. ವೆದರ್ ರಿಪೋರ್ಟ್ ಪ್ರಕಾರ ಕ್ಲೌಡಿ ಇರಬೇಕಾಯಿತು, ಆದರೆ ಆಲ್ರೆಡಿ ಸಿಕ್ಕಾಬಟ್ಟೆ ಬಿಸಿಲಿದೆ, ಸೆಕೆ ಆಗ್ತಿತ್ತು. ಸೊ ಇಲ್ಲಿ ಕೂತ್ಕೊಂಡಿರೋದಕ್ಕೆ ತಂಪಾಗಿದೆ. ಆ್ಯಂಡ್ ಇಲ್ಲಿ ಕೂತ್ಕೊಂಡು ನಿಮಗೆ ಪೂರ್ತಿ ಪಟ್ಟದಕಲ್ಲು ಎಲ್ಲ ದೇವಸ್ಥಾನಗಳದ್ದು ವ್ಯೂಸ್ ಸಖತ್ತಾಗಿ ಕಾಣಿಸ್ತಾ ಇದೆ. ಒಂಥರ ಓವರ್ ವ್ಯೂ ಬೇಕಂತಂದರೆ ಇಲ್ಲಿ ಕೂತ್ಕೊಂಡು ನೋಡಬೇಕು, ಅಷ್ಟು ಚೆನ್ನಾಗಿದೆ. ಮಳೆ ಬಂದಿರೋದ್ರಿಂದ ದೂರದಲ್ಲಿರೋ ಎಲ್ಲ ಬೆಟ್ಟಗಳು ಫುಲ್ಲು ಗ್ರೀನಾಗಿ ಕಾಣಿಸ್ತಾ ಇದೆ. ಆ ಅಟ್ಮಾಸ್ಫಿಯರೇ ಒಂಥರ ತುಂಬ ಚೆನ್ನಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಈ ಜಾಗ ಓಪನ್ನು. ನಾವು 8 ಗಂಟೆಗೆ ಬರೋ ಅಷ್ಟೊತ್ತಿಗೆ ಎಂಟ್ರಿ ಆಯಿತು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆ್ಯಂಡ್ ಏನೋ ತಿನ್ನಕ್ಕೆ ಬೇಕು ಅಂತಂದರೆ ಪಟ್ಟದಕಲ್ಲು ರೋಡಲ್ಲೇ ಏನೋ ಸ್ವಲ್ಪ ಶಾಪ್ಸ್ ಎಲ್ಲ ಇದೆ. ಸೊ ಇಲ್ಲಿ ಏನಂತಂದರೆ ಎಲ್ಲ ದೇವಸ್ಥಾನಕ್ಕೂ ಮುಂದೆನೂ ಲೈಟ್ಸ್ ಹಾಕಿದ್ದಾರೆ, ಒಂಥರ LED ಲೈಟ್ಸ್ ಥರನೋ ಅಥವಾ ಫೋಕಸ್ ಲೈಟ್ಸ್ ಥರನೋ ಹಾಕಿದ್ದಾರೆ. ಇಲ್ಲಿ ಇರೋ ಗಾರ್ಡನ್ ಮಾತಾಡಿಸಿದಾಗ ಅವರು ಹೇಳಿದ್ರು ಈಗಿನ್ನ ಪೂರ್ತಿ ಲೈಟಿಂಗ್ ಎಲ್ಲ ಹಾಕಿಲ್ಲ, ಇನ್ನೂ ಕೆಲಸ ನಡೀತಾ ಇದೆ ಅಂತ. ಮೋಸ್ಟ್ಲಿ ಅದೆಲ್ಲ ಹಾಕಿದ್ಮೇಲೆ ರಾತ್ರಿ ಹೊತ್ತು ಬಿಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಆ ಲೈಟಿಂಗಲ್ಲಿ ನೋಡೋಕ್ಕೆ ಈ ಲೈಟ್ ಫೋಕಸ್ ಲೈಟ್ ಹಾಕ್ತಿದ್ರೆ ಗೋಪುರದ ಮೇಲಾಗಲಿ ದೇವಸ್ಥಾನದ ಮೇಲಾಗಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಐಹೊಳೆಗೆ ಬಂದಿದ್ದೀವಿ. ಒಂದು 1/4 ಗಂಟೆ ಅಷ್ಟೇ ಪಟ್ಟದಕಲ್ಲಿಂದ ಐಹೊಳೆಗೆ. ಪಾರ್ಕಿಂಗ್ 50 ರೂಪಾಯಿ ತೊಗೊಂಡ್ರು. ಆಮೇಲೆ ಇಲ್ಲಿಗೆ ಎಂಟ್ರಿ ಚಾರ್ಜಸ್ಸು 25 ರೂಪಾಯಿ ಪರ್ ಪರ್ಸನ್ನು, ಆನ್ಲೈನ್ ಮಾಡಿದ್ರೆ 20 ರೂಪಾಯಿ. ಅದೇನೋ ಈ ಎಲ್ಲ ಕಡೆ ಹಂಗೆ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ದೇವಸ್ಥಾನದ ಮುಂದೆನೂ ಏನೋ ಸ್ಕ್ಯಾನ್ ಫಾರ್ ಮೋರ್ ಇನ್ಫಾರ್ಮೇಷನ್ ಅಂತ ಅದು ಹಾಕಿದ್ದಾರೆ. ಫಸ್ಟು ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಈ ದೇವಸ್ಥಾನ ಬರೋದು. ದುರ್ಗಾ ಟೆಂಪಲ್ ಅಂತ ಈಗ ಕರೀತಾರೆ, ಬಟ್ ಆ್ಯಕ್ಚುಲಿ ಇದಾಗಿದ್ದು ಸೂರ್ಯ ದೇವ್ರದ್ದು ದೇವಸ್ಥಾನ ಅಂತೆ. ಗರ್ಭಗುಡಿಲಿ ಏನು ದೇವ್ರಿಲ್ಲ. ಈ ದುರ್ಗಾ ಅದೇನೋ ಹತ್ತಿರ ಒಂದು ದುರ್ಗಾ ಫೋರ್ಟ್ ಅಂತಿದೆಯಂತೆ, ಅದಕ್ಕೆ ಲೊಕೇಶನಿಂದ ದುರ್ಗಾ ಟೆಂಪಲ್ ಅನ್ಬೋದು ಅಂತ ಬರೆದಿದ್ದಾರೆ. ಸುತ್ತಮುತ್ತ ಇಲ್ಲೂ ಒಂದಷ್ಟು ಟೆಂಪಲ್ಗಳಿದೆ. ಅಲ್ಲೊಬ್ರ ಹತ್ರ ಮಾತಾಡ್ತಾ ಇದ್ವಿ, ಅವರು ಐಹೊಳೆಯಲ್ಲಿ 125 ಟೆಂಪಲ್ಸ್ ಇದೆ ಅಂತ ಹೇಳಿದ್ದಾರೆ. ಒಳಗೊಂದು ಮ್ಯೂಸಿಯಮ್ಮು ಇದೆ, ಅದಕ್ಕೆ 5 ರೂಪಾಯಿ ಪರ್ ಪರ್ಸನ್ ಚಾರ್ಜಸ್ಸು. ಮ್ಯೂಸಿಯಮ್ ಒಳಗೆ ಚಿಕ್ಕದು, ಹೊರಗೇನೆ ಸುಮಾರು ಇಲ್ಲಿ ಏನೇನು ಸಿಕ್ಕಿದೆಯೋ ಎಕ್ಸ್ಕವೇಟ್ ಮಾಡಿದಾಗ ಅವೆಲ್ಲ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಸುಮಾರದು ತಲೆ ಇಲ್ಲ, ಒಂದ್ರದ್ದು ಬರೀ ಕಾಲಿದೆ, ಹಾಗೆಲ್ಲ ಸಿಕ್ಕಾಪಟ್ಟೆ ಹಾಳು ಮಾಡಿದ್ದಾರೆ. ಇಲ್ಲಿಗೆ ಬರ್ತಾನೂ ದಾರಿನಲ್ಲಿ ಸುಮಾರು ದೇವಸ್ಥಾನಗಳು ಕಾಣಿಸ್ತು, ಎಲ್ಲ ರೂಯಿನ್ಸೇನೆ. ಶಿವಲಿಂಗ ಕಾಂಪ್ಲೆಕ್ಸ್ ಅಂತೆಲ್ಲ ಒಂದು ಕಡೆ ಗೂಗಲ್ ಮ್ಯಾಪ್ಸಲ್ಲಿ ಹಾಕಿತ್ತು. ಎಲ್ಲ ಕೆಲವುದಂತೂ ಲಾಕೇ ಆಗಿಬಿಟ್ಟಿತ್ತು, ಒಳಗೆ ಹೋಗೋಕ್ಕಲ್ಲ ಅನಿಸುತ್ತೆ. ಇಲ್ಲಿಂದ ದೂರದಲ್ಲಿ ಒಂದು ಬೆಟ್ಟದ ಥರ ಇದೆ, ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಅದು ಜೈನ್ ಟೆಂಪಲ್ ಅಂತಂದರು. ಇಲ್ಲೂ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಗಾರ್ಡನು ಎಲ್ಲ. ಎಂಟ್ರಿ ಫೀ ಎಲ್ಲ ವರ್ತ್ ಇಟ್ ಅನಿಸುತ್ತೆ. ಟಾಯ್ಲೆಟ್ಸ್ ಇದೆ, ಅದು ನೀಟಾಗಿದೆ. ಈ ಐಹೊಳೆ ಟೆಂಪಲ್ ಕಾಂಪ್ಲೆಕ್ಸಲ್ಲಿ 10 ದೇವಸ್ಥಾನಗಳಿದೆ. ನನ್ನ ಪಕ್ಕನೇ ಗರುಡಗುಡಿ ಅಂತ ಒಂದಿದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಸುತ್ತ ಪೂರ್ತಿ ನೀರಿದೆ, ನೀಟಾಗಿ ಮೇಂಟೈನ್ ಮಾಡಿಲ್ಲ. ಅದರ ಪಕ್ಕ ಕಲ್ಯಾಣಿ ಕೂಡ ಇದೆ, ಅದನ್ನು ನೀಟಾಗಿ ಮೇಂಟೈನ್ ಮಾಡಿಲ್ಲ. ಬಟ್ ಅದು ಬಿಟ್ಟರೆ ಈ ಹೋಲ್ ಅಟ್ಮಾಸ್ಫಿಯರ್ ಅಂತೂ ತುಂಬಾ ಚೆನ್ನಾಗಿದೆ. ಬಾದಾಮಿ ವೀಕೆಂಡ್ ಟ್ರಿಪ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 2 ನೈಟ್ಸಿಗೆ ಪ್ಲ್ಯಾನ್ ಮಾಡಿಕೊಂಡು ಬರಬೇಕು ನೀವು, ಯಾಕೆಂದರೆ ಅಷ್ಟಿದೆ ನೋಡೋಕ್ಕೆ ಜಾಗ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ಬಾದಾಮಿ ಪಟ್ಟದಕಲ್ಲು ಒಂದು ನೋಡಿದ್ರೆ ಸಾಕಾಗತ್ತೆ ಅಂತ ಅನಿಸುತ್ತೆ. ಐಹೊಳೆನ ಸ್ಕಿಪ್ ಮಾಡ್ಬೋದು, ಬಟ್ ವಿ ಹೈಲಿ ರೆಕಮೆಂಡ್. ಇಲ್ಲಿಗೂ ಬನ್ನಿ, ಎಲ್ಲ ಡಿಫ್ರೆಂಟ್ ಆಗಿದೆ, ಒಂದೇ ಥರ ಅಂತ ಏನಿಲ್ಲ, ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. ನಮಗಂತೂ ಇಲ್ಲಿ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಫೈನಲಿ ತುಂಬ ವರ್ಷಗಳಿಂದ ಪ್ಲ್ಯಾನ್ಗಳಾಗಿದ್ದು ಈಗ ನೆರವೇರುತ್ತಲ್ಲ ಅಂತ ನಮಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಈ ಟ್ರಾವೆಲ್ ಸೀರೀಸು ಇಲ್ಲಿ ಕೊನೆ ಆಗುತ್ತೆ. ಈ ಎಲ್ಲ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ನಮ್ಮ ಚಾನಲಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.